ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ವೀಕೆಂಡು. ಇವತ್ತು ಎಲ್ಲರೂ ಬಲ್ಮುರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ವಾರ ಪೂರ್ತಿ ಕೆಲಸ ಮಾಡಿದ್ದು ಇದ್ದಿದ್ದೆ, ಸ್ವಲ್ಪನಾದರೂ ಎಂಜಾಯ್ಮೆಂಟ್ ಇರಬೇಕಲ್ಲ, ಅದಕ್ಕೆ ಈ ವಾರ ಬಂದು ನಾವು ಬಲ್ಮುರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಗ್ಲಾಸ್ ಎತ್ತಾ ಅಲ್ಲ ಫ್ರೆಂಡ್ ಗ್ಲಾಸ್ ಎತ್ತ ಹೋಯ್ತಾವ. ಯಾಕಲ್ಲ ಹೇಳ್ತೀವಿ, ಕಮ್ಮಿ ಕುಡಿರೋ ಇಲ್ಲ ನೀರ್ ಹಾಕೊಂಡ್ ಕುಡಿರೋ. ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ತಿದ್ದೀವಿ ಕಣ. ಅಲ್ಲ ರಾಕ್ ಕುಡ್ಬಿಟ್ಟು ನೀನೇ ವಿಮಲಕ್ಕೆ ಸ್ಟಾರ್ಟ್ ಮಾಡಿದೆ. ನೀನೇ ಅಲ್ಲ ಅಡಕೆ ನೆನ್ನೆ ರಾತ್ರಿ ರಾಕ್ ಕುಡ್ಬಿಟ್ಟು ನನ್ಗೆ ಮಟನ್ ಬೇಕು ಅಂದ್ಬಿಟ್ಟು ಪ್ರಾಮಿಸ್ ತಟ್ಟೆ ಇಡ್ಲಿಗೆ ಹೋಗ್ಬಿಟ್ಟವನೆ. ನಮ್ ಬ್ಲಡ್ ಬೇಕು ಪ್ಲೇಟ್ ಅಂತ ಕೆಂಪು ಚಟ್ನಿ ತಿಂತ ತಾತ ಇಡ್ಲಿಕ್ಕೆ ಬ್ಲಡ್ ಕೊಟ್ಬಿಟ್ಟವ್ರೆ ನಮ್ಗೂನು ಅಂತ. ಟೊಮಾಟೊ ಚಟ್ನಿನ ಅಣ್ಣ ಬ್ಲಡ್ ಕೊಡಿ, ಹಂಗೆ ಮಟನ್ ಹಾಕಿ ಅಂತ ಪ್ಲೇಟ್. ಆಮೇಲೆ ಡಲ್ ಮಿಷಿನ್ ನಾಯಿ ನೋಡ್ಬಿಟ್ಟು ನಾನ್ ತಗೊಳ್ತೀನಿ ಮನೆಗೆ ಅಂತ. ನೋಡು ಇಲ್ಲಿ ಇವರು ಯಾರದು ಇಲ್ಲ ಒಂದ್ ಪಾಯಿಂಟ್ ಅಲ್ಲಿ ತಿರುಗ್ಸೋ. ಸತ್ತೋಗಿದ್ರು ಎಣೆ ಹತ್ಕೊಂಡು ಬಟ್ಟೆ ಬಟ್ಟೆ ಎತ್ಕೊಂಡು ಹೋಯ್ತವ್ರೆ ಕಡೆ ಎಣ ಹತ್ಕೊಯ್ತಾಳ ಬಟ್ಟೆ ಎತ್ಕೊಂಡು ಟ್ರಿಪ್ ಹೋಯ್ತಾರೆ. ಆಂಗಲ್ ತಿರುಗ್ಸಕ ಅಲ್ವಾ? ಸಾವುಗೂ ವ್ಯತ್ಯಾಸ ಬೇಡ. ಬಿದ್ದೋಯ್ತಲ್ಲ, ನಾನೇನು ಮಾಡಿಲ್ಲಪ್ಪ. ಅದೇನೋ ಬಿದ್ದೋಯ್ತು. ಅದು ನಮ್ದು ಇದು ಮೊಬೈಲ್ ಸ್ಟ್ಯಾಂಡ್ ಹೆಸರು ರೀಕನೆಕ್ಟ್ ಅಂತ. ಅದ ಹೆಸರು ಯಾವಾಗಲೂ ರೀಕನೆಕ್ಟ್ ಮಾಡ್ತಾನೆ ಅಷ್ಟೇ. ರೀಕನೆಕ್ಟ್ ಯಾವ್ದು ಬ್ರ್ಯಾಂಡ್ ಇದು? ರೀಕನೆಕ್ಟ್ ಅಲ್ಲ, ರೀಕನೆಕ್ಟ್ ಯಾವ ಬ್ರ್ಯಾಂಡು? ರಿಲಯನ್ಸ್ ಲೋಕಲ್ ಅಲ್ಲ. ನೀವೇ ಕೆಲಸ ಮಾಡೋದು? ಅಭಿಮಜಾಯ ಬಂತು ಟೈಮು ನಿನಗೆ ಬೆಳಿಗ್ಗೆ ಏನೋ ಹೇಳ್ಬೇಕಣ್ಣ. ಬೀಡ್ ಹಾಕೊಂಡು ಹೊಡಿತಾರೋ ಪೊಲೀಸ್ ರೈಟಾ ಸೈಟ್ ನಡಿ. ಯಾಕೋ ಅಲ್ಲ ಕಣ, ಇವ್ನು ಯಾವ ನೋಡು ರೂಟ್ ಕೇಳ್ತಾನೆ. 50 ಸತಿ ಬರ್ತಾನೆ, ರೂಟ್ ಕೇಳ್ತಾನೆ. ಮನೆ ಫೋನ್ ಮಾಡ್ಬಿಟ್ಟು ನಮ್ಮ ಮನೆ ಲೊಕೇಶನ್ ಕಳ್ಸು ಅಂತ. ಅಲ್ಲ ಕಣ, ಇವ್ನ ಮೇಲೆ ಲೊಕೇಶನ್ ನಾನ್ ಎಲ್ಲ ನನ್ ಯಾಕೋ ಹೇಳ್ಕೊಂಡಿದ್ಯಾ? ನಾನ್ ಮನೆ ಒಂದ್ ವಾರಕ್ ಮುಂಚೆ ಕಳ್ಸಿದ್ದೆ ನೋಡು. ಅಲ್ಲ ಜಗತ್ತಲ್ಲಿ ಇಷ್ಟೊಂದು ಮರುವ ಇವಾಗ ಹಂಗೆ ಮಾಡ್ದಪ್ಪ. ಕಬ್ಬುಂಗದಲ್ಲಿ ತೊಳೆದ ಬತ್ತವನೆ. ನಾನು ನನ್ನ ಮಗನೇ ಕೈ ತೆವಾಗಿರ್ಲಿಲ್ಲ, ಕಾಲು ತೆವಾಗಿರ್ಲಿಲ್ಲ, ನೀರಾಗಿರ್ಲಿಲ್ಲ. ಡೌಟ್ ಬಂತು, ಯಾಕೆ ತೆವಾಗಿಲ್ಲ ಕೈ ಅಂತಾನೆ. ಯಾಕೆ ಕೈ ತೊಳಿಬೇಕಾ? ಕಬ್ಬುಂಗತೆಗೆ ಹೋಗ್ಬಿಟ್ಟು ಕಬ್ಬು ತಿಂತಾವ್ನೆ. ತಿನ್ಕೊಂಡು ಹೇಳ್ತಾವ್ನೆ ತಿನ್ಬಿಟ್ಟು ಹೇಳ್ತಾವ್ನೆ. ಎಲ್ಲಾರು ಹಾಕ್ಬೇಕಂತ ಗೋಡೆಗಳನ್ನ ನಿನಗೆ. ಉಜ್ಜಾಡ್ತಾವ್ನೆ. ತಣ್ಣಗೈತೈತೆ ಕಬ್ಬಲ್ಲ, ರಿಕೇಶಿ ತರ. ಕ್ಯಾಮ್ರಾ ಹಂಗ್ ರಿಟರ್ನ್ ತಿರ್ಗ್ಸಕ್ಕಾಗಲ್ಲ. ವಿಡಿಯೋ ಪಾಸ್ ಮಾಡ್ಬಿಟ್ಟು ಸ್ಟಾಪ್ ಮಾಡಿ ಮತ್ತೆ ಆ ಕಡೆ ಏನಕ್ಕೆ ಈ ಮಿಡಲ್ ಅಲ್ಲಿ ಆಂಡ್ರಾಯ್ಡ್ ಅಲ್ಲ ಚಾಯ್ಸ್ ಇದೆ ಅಂದ್ರೆ ಎಲ್ಲ ಐತೆ. ವಿಡಿಯೋ ಸ್ಟಾರ್ಟ್ ಅಲ್ಲಿ ಇದ್ದಕ್ಕಾಗಲ್ಲ. ಹೌದಾ? ಇಮ್ಯಾಜಿನೇಷನ್ ಮಾಡ್ಕೊಟ್ಟ. ಇವನು ಹೋಗಿದ್ನ ಕಬ್ಬುಗದಲ್ಲಿ ಬಾತ್ರೂಮ್ಗೆ. ಹತ್ತಾಗ ಹೋಗಿದ್ದ, ಲೆಫ್ಟಿಗೆ ರೈಟಿಗೆ ಹೋಗಿದೆ. ನಾನು ಯಾಕಲ ತೊಳಿತಾ ಇಲ್ಲ ಅಂದ್ರೆ, ಇಲ್ಲ ಗರಿ ಒರೆಸ್ಕೊಂಡೆ ಕುಯ್ಕೊಂಡಂಗೈತಿ ತಿಕ್ಕ ಅಂತವನೆ. ಕಬ್ಬುಂಗದ ಕಬ್ಬಿನ ಕೊಯ್ದು ಇಟ್ಕೊಂಡ. ಕಬ್ಬು ಜಾಗದಲ್ಲಿ ಗಬ್ಬನ್ 40 ರೂಪಾಯಿ ಟ್ಯಾಕ್ಸ್ ಕೊಟ್ಟಿಲ್ಲ ಅವನಿಗೆ. ಏತಕ್ ಜಾಗ ಕೊಟ್ಟವನೇ. ನನ್ ಮಗ ನನ್ಗೆ ಅರ್ಧ ಲೀಟರ್ ಹೊಡೆದ್ಬಿಡು. ತುಂಬಾ ಡೌನ್ ಮಾಡಿ ಯೂಸ್ ಮಾಡ್ಬಿಟ್ರು. ಬ್ಲಾಕ್ ಚೆನ್ನಾಗಿರಲ್ಲ ಕೇಳಕ್. ಕೊಕೊನೆಟ್ ಶಾಪ್ ಅಂತ ನೋಡ, ಅವನಿಗೆ ಹೇಳಿರೇ ಇಲ್ಲ.
ಎಳ್ನೀರು ಇಲ್ಲ, ಅವನು ಇಲ್ಲ. ಶಾಪ್ ಅಂತ ಹಾಕ್ಬಿಟ್ಟು ನಂಬರ್ ಬರ್ದು ಫೋನ್ ಮಾಡಿ ತಗೊಂಡ್ಬರ್ತೀನಿ. ಅಲ್ಲಿರೋ ಇವನು ಇದು ಯಾರೋ ಸ್ವಿಗ್ಗಿ ಝೊಮ್ಯಾಟೊ ಮಾಡೋನು ಎಳ್ನೀರು ಅವನು ಇಟ್ಕೊಂಡಿರೋದು. ಹಾ. 5-10 minutes ಮಚ್ಚಿ ಬರ್ಬೇಕಾದ್ರೆ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕಣ್ಣ. ಇಲ್ಲ ಇದೆ ಇಲ್ಲ ಇಲ್ಲಿ ಈ ಕಡೆ ಸೈಡ್ ಸಕ್ಕತ್ ಟೇಸ್ಟ್ ಅನ್ಕೊಂಡು ಫ್ರೈಡ್ ರೈಸ್ ತಿನ್ಬಿಟ್ರೆ ಇದಾಯ್ತ್ಯಾ. ಹೌದಾ ಫ್ರೈಡ್ ರೈಸ್ ಚಿಲ್ಲಿ ಚಿಕನ್. ಅಂದ್ರೆ ಆ ಕಡೆ ನೋಡಿ ಈಗಲೇ ಇಂಟಿಮೇಷನ್ ಕೊಡ್ತಾವನೆ ಫ್ರೈಡ್ ರೈಸ್ ಚಿಲ್ಲಿ ಚಿಕನ್ ಬೇರೆ ಅಂತ ತಗೊಬಿಟ್ರೆ ಬಿಲ್ ಜಾಸ್ತಿ ಆಯ್ತದೆ ಅಂತ. ಇಲ್ಲೆಲ್ಲ ಕಣ ಅವ್ರು ಮಾಡೋದೇ ಚಿಲ್ಲಿ ಚಿಕನ್ ಮತ್ತೆ ಫ್ರೈಡ್ ರೈಸ್ ಅಲ್ಲಿ ಇದು ಸಿಗಲ್ಲ. ಮಾಡಕ್ ಬರೋದೇ ಎರಡೇನು, ಅದಕ್ಕೆ ಬೇರೆ ಎಕ್ಸ್ಟ್ರಾ ಇದು ಮಾಡಕ್ ಬರಲ್ಲ. ಬೇರೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ನನಗೆ ಇಷ್ಟ ಆಗಿದ್ದು ನಾನು ಹೇಳಿದ್ದೆ. ಹಂಗ ನಿನಗೆ ಇಷ್ಟ ಆಗೋದು ನಮ್ಗೆ ಇಷ್ಟ ಆಗೋದು ಅಂತ ಹೆಂಗ ಅನ್ಕೊಂಡೆ. ನಿನ್ಗೆ ಇಷ್ಟ ಆಗೋದು ನಮ್ಗೆ ಇಷ್ಟ ಆಗದೆ ಇರ್ಬೋದು. ನೋ ಕಮೆಂಟ್. ಅಲ್ಲ ಆದ್ರೂ ಅವ್ನು ಹೆಂಗಾಕೋ ನೋಡು, ಇನ್ಸ್ಟಾ ಡೆಲಿವರಿ ಅಲ್ಲಿಂದಾನೆ ಹೋಗ್ಬೋದಿತ್ತಲ್ಲಪ್ಪ ಎಲ್ಲಿಂದ ಕಲ್ಬುರ್ಗಿಗೆ. ಹುಬ್ಳಿಂದನೂ ಹೋಗ್ಬೋದು. ಹಾ? ಹುಬ್ಳಿಂದನೂ ಹೋಗ್ಬೋದು. ಅಲ್ಲ ಕಣ ಬ್ರೋ, ನಿಮ್ದು ಆ ಡೈಲಾಗ್ ಹೊಡಿಬೇಕಿತ್ತು, ಅದು ಸೂಪರ್ ಆಗಿತ್ತು ಮನೇಲಿ. ಅದೇ ಹೆಣ್ಣೋಡಕ್ ಬಂದಾಗ ಕುಂಕುಮ್ ಕೇಸರಿ ಎಲ್ಲ ಬಿದ್ದಿತ್ತು ಟಿ ಒಳಗೆ ಅಂದ್ರೆ ಇದು ನಮ್ ಟೈಗರ್ ಹೇಳ್ತಾ ಇದ್ದೀರಾ. ಇವ್ರ ಮನೆಗೆ ಇವನು ಹೆಣ್ಣು ನೋಡೋರು ಮನೆ ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಅವಾಗ ಏನಾಗುತ್ತೆ ಸಿಚುವೇಶನ್ ಹೇಳ ಅವರು ಟಿವಿ ಅಂತಾರೆ, ಟಿವಿ ಬುಕ್ ಮಾಡಿದೀವಿ, ಫ್ರಿಜ್ ಅಯ್ಯೋ ನಮ್ದೇ ಫ್ರೆಶ್ ತರಕಾರಿ ತಗೊಂಬತ್ತೀವಿ ಮಾರ್ಕೆಟಿನ, ನಮ್ಗೆ ಯಾಕೆ ಫ್ರಿಜ್? ವಾಷಿಂಗ್ ಮಿಷಿನ್ ನಮ್ಮ ಗಟ್ಟಿ ಮುಟ್ಟಾಗ ಅವ್ರೆ ವಾಷಿಂಗ್ ಮಿಷಿನ್ ಯಾಕೆ ನಾವೇ ಒಕ್ಕತ್ತೀವಿ ಅಂತ ಹೇಳಿ. ಹೌದಾ, ಮತ್ತೆ ನಿಮ್ ಮನೇಲಿ ಏನಿದೆ? ನಾವಿದೀವಿ. ಅಲ್ಲ ನಮ್ಮನೇಲಿ ನಾವಿದೀವಿ, ನಮ್ ಜೊತೆ ಮನೆ ಇದೆ. ಆಮೇಲೆ ಬೀರು ನಾವು ದುಡ್ಡೆಲ್ಲ ಅಕೌಂಟ್ ಅಲ್ಲಿ ಇಡ್ತೀವಿ, ಬೀರಲ್ಲಿ ಬೀರು. ಮತ್ ಬಟ್ಟೆ ಬಂದ್ಬಿಟ್ಟು ನಾವ್ ಹಂಗೆ ಮರ್ಚಿಕ್ಕಿರ್ತೀವಿ, ಯಾವ್ದು ಬೇಕಾದ್ ಹಾಕೋತೀವಿ, ಬ್ಯಾಗ್ ಅಲ್ಲಿ ಇಟ್ಬಿಡ್ತೀವಿ. ಹಂಗೆ ಯೋಚನೆ ಮಾಡ್ತೀವಿ. ಸರಿ ಒಂದ್ ಹಾಲು ಕೊಡಿ ಅಂತ ಅಂತಾರೆ, ಹಾಲು ಕೊಟ್ರೆ ನಮ್ ಕೇಸರು ಇದು ಅಲ್ಲ ಹಾಲಿಗೆ ಕೇಸರಿ ಹಾಕ್ತಾರೆ, ಇವ್ರೆ ಕಾಫಿಗೆ ಹಾಕವ್ರೆ. ಇದು ಕರೆಕ್ಟ್. ಹಾಲಲ್ಲಿ ಕೇಸರಿ ಹಾಕ್ತೀರಾ ಓಕೆ, ಕಾಫಿ ಟೀಗೆ ಯಾಕೆ ಕೇಸರಿ ಏನದು ಕೇಸರು ಎಲೆನ ಅದೇನದು ಕೇಸರಿನೇ ಕೇಸರಿ ಹಾಕಿದೀರ ಅಂತಾರೆ. ಅಯ್ಯೋ ಸ್ವಾಮಿ, ಅದು ಕೇಸರಿ ಅಲ್ಲ, ನಮ್ ನಾಯಿ ಕೂದಲು ಕೇಸರಿ ಮನೆ ತುಂಬಾ ಅದೇ. ಆಮೇಲೆ ಸೋಂಪು ಪುಡಿ ಕೂಡ, ಅಯ್ಯೋ ಬೇಡ ಬೇಡಪ್ಪ ಸೋಂಪು ಪುಡಿ ನಾಯಿ ಕೂದಲು ಇದು. ಅದು ಇದು ತರಕಾರಿ ಬ್ರೋ, ತರಕಾರಿ ಅಲ್ಲೋದ್ರೆ ನಮ್ಮ ಅಪ್ಪ ಅಮ್ಮ ಅಲ್ಲೇ ಜಗ್ಗಿ ಬಿದ್ದೋಗ್ಬಿಡ್ತಾರೆ. ಅದಲ್ಲ ಹೆಣ್ಣು ನೋಡಕ್ ಬಂದಾಗ, ಅಲ್ಲ ಹೆಣ್ಣೋರು ಗಂಡ್ ಮನೆ ನೋಡಕ್ ಬಂದಾಗ ನೀವಮ್ಮ ನಿನ್ ಕೂಗ್ತಿರ್ತಾರಲ್ಲ, ಅದೇ ಬೈದಾಳೋ ಆಲ್ಸರಾಗೋ ಅದ್ ಯಾವ್ದು ಹೇಳು? ನಾನ್ ಮಲಗಿರ್ತೀನಿ, ಬರ್ತಾರೆ ಬಂದ ಅಮ್ಮ, ಹೇಳೋ ನೀನ್ ತಿರ್ತಿವಾಗ ನಿನ್ ಬಾಯಿ ಮಣ್ಣಾಕ ಎದೋಳೋ ಮೇಲೆ ಬೇಗ ಖಾಲಿ ಹಾಲ್ ತಗೊಂಬೋಗೋ, ಹೆಣ್ ಕಡೆ ಬಂದವ್ರೆ ಅಂತ. ಅಮ್ಮ ಯಾರೋ ಜೊಯ್ತಾರೆ ಅಂತ. ಸರಿ ಇರೋ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಹೇಳಿದೆ, ಕೊಡಿ 10 ರೂಪಾಯಿ. ಅದಕ್ಕೆ 10 ರೂಪಾಯಿ ಯಾಕೆ ನಮ್ಮಮ್ಮ 9 ರೂಪಾಯಿ ಅಲ್ವಾ ಅಂತಿದ್ದೆ. ಪ್ರೀತಿ ಇಕ್ಕಿರ್ತಾರೆ ಅಂತ 1 ರೂಪಾಯಿ ದಾರಿ ಕೋಳಿಗೆ ನಮ್ಮ ಅಪ್ಪ 1 ರೂಪಾಯಿ ಬೀಡಿ ಇಸ್ಕೊಳ್ಳೋಣ ಅಂತ ಸ್ಕೆಚ್ ಅದನ್ನು ಟ್ಯಾಕ್ಸ್ ಹಾಕ್ಬಿಟ್ಟು ಅವ್ರು ಕೊನೆಗೆ. ಆಮೇಲೆ ಅಮ್ಮ ಯೋಚನೆ ಮಾಡ್ಬಿಟ್ಟು, ಇಲ್ಲ 9 ರೂಪಾಯಿನೇ ಏನ್ ಫ್ರಿಜ್ ಅಲ್ಲಿ ಇರೋದು, ಹಂಗೆ 1 ರೂಪಾಯಿ ಕೊತ್ಬಿರಿ ತಗೊಂಬ, ಹಂಗೆ 1-2 ಕಡ್ಡಿ ಕರ್ಬೇವು ಇಸ್ಕೊಂಬ. ಅದಕ್ಕೆ ನಮ್ಮಪ್ಪ ಹಂಗೆ ಪಾಲಕ್ಕು ನಿಂಬೆ ಹಣ್ಣೆಲ್ಲ ತಂದ್ಬಿಡ್ತೀನಿ, ತಗೋ 1-2 kg ತರಕಾರಿ. ಎಡೆ ಕೊಡಿ ಅಣ್ಣ ಇಲ್ಲಿ. ಅಂಗಡಿ ಎಲ್ಲ 2 ಕಡ್ಡಿ ಕೊಡಿ ಎಲ್ಲ 5 ರೂಪಾಯಿಗ ಎಲ್ಲ ಸೇರಿ 1 ರೂಪಾಯಿ ಕೊಡಿ. ಅದ್ರಲ್ಲಿ ಬೇರೆ 1/4 ಲೀಟರ್ ಹಾಲ್ ತಂದ್ರೆ ಅವಾಗ ತಿರ್ಗಿಸ್ಬಿಟ್ಟು ಆ ಕಡೆ ಬಿ ಚೆನ್ನಾಗಿರುತ್ತೆ. ಅಲ್ಲ 1/4 ಲೀಟರ್ ಹಾಲ್ ತಂದ್ರೆ ನಾವು ಕಟ್ ಮಾಡ್ಬಿಟ್ಟು ಇನ್ನ ಅರ್ಧ ಲೀಟರ್ ನೀರ್ ಹಾಕ್ತಾರೆ. ಇನ್ನೊಂದ್ ಆಯ್ತಾಯ್ತಾರದು 1/4 ಲೀಟರ್ ಇನ್ನೊಂದ್ ಸ್ಟ್ಯಾಂಡ್ ಆಯ್ತಾ, ಅರ್ಧ ಲೀಟರ್ ನೀರ್ ಹಾಕ್ತಾರೆ. ನೀರ್ ಹಾಕ್ಬಿಟ್ಟು ಅದ್ರಲ್ಲಿ ಅರ್ಧ ನಮ್ ನಾಯಿಗೆ ಹಾಕ್ತಾರೆ. ನಮ್ ನಾಯಿ ಹಾಲು ಕುಡಿಯಲ್ಲ, ಪೋಸ್ಟ್ ಮಾಡ್ಬಿಡುತ್ತೆ. ಅದು ಹಾಲು ಹಾಕಿ ಓಡಾಯ್ತದೆ. ನಿಂದ ಅಮ್ಮ ಐತಿ ಬಿಟ್ಬಿಡಿ. ಇಲ್ಲ ಅದು ಬರುವಂತ ಮಾಡಿ ಹಿಡ್ಕೊಂಡ್ ಬಂದಿ. ನೀರೈತೆ ಜಾಸ್ತಿ. ಬಿಸ್ಕೆಟ್ ತೋರಿಸ್ಬಿಟ್ಟು ಹಾಲು ಕುಡಿಸ್ತೀನಿ, ಬಿಸ್ಕೆಟ್ ತೋರ್ಸೋದು ಹಾಲು ಕುಡಿಸ್ತೀನಿ.
ಓ ಅದೇ ಈ ಅನಂತ್ನಾಗ್ ಒಂದು ಫಿಲಮ್ ದೊಡ್ಡಣ್ಣ ಮಾಡ್ತಾನಲ್ಲ ಮತ್ತೆ ಕೋಳಿ ಕಟ್ಟಾಕ್ಬಿಟ್ಟು ಕೋಳಿ ಕಟ್ ಹಂಗೆ ನಮ್ ನಾಯಿಗೆ ತಂದೂರಿ ಬಿಸ್ಕೆಟ್ ಅಲ್ಲಿ ನೇತಾಕಿರ್ತೀನಿ ಅದ್ ನೋಡ್ಕೊಂಡು ಹಾಲು ಕುಡಿತಾ ಇರ್ತದೆ. ಪೆಡಿಗ್ರಿನ ಕವರ್ ನೇತಾಕಿರ್ತೀನಿ, ಪೆಡಿಗ್ರಿ ಹಾಕೊಂಡು ಅದ್ ತಿಂತಾ ಇರ್ತದೆ, ಅನ್ನ ತಿಂತಾ ಇರ್ತದೆ. ಏನ್ ಗೊತ್ತಲ್ಲ ಇದು ಕ್ಲಾಸ್ ಮಾಡ ಆಮೇಲೆ ನಮ್ ನಾಯಿ ಎಷ್ಟು ಬುದ್ಧಿವಂತ ನಾಯಿ ಅಂತ ಅಂದ್ರೆ, ನಾವು ಮೇಲ್ಗಡೆ ಮನೆಯವರು ಬಟ್ಟೆ ಕಚ್ಕ ಬಂದ್ಬಿಟ್ಟು ಆ ತಲೆಸಿಗೆ ಹತ್ರ ಮಣಗಿರ್ತದೆ, ಮುಂಚೆ ಹೋಗ್ಬಿಟ್ಟು ಆ ಸಂತ್ರ ಈಗ ವರ್ಷ ಮಣಿಕೊಂಡಿರ್ತದೆ ಟವಲ್ ಎತ್ಕೊಂಡು. ಅಯ್ಯೋ ಅಯ್ಯಪ್ಪ, ಹೊಟ್ಟೆ ನೋವು ಬಂದ್ಬಿಡ್ತು. ಅದು ಹೋದ ಅದು ಹೋದ್ರೆ ಏನಂತ ಬೋರ್ಡ್ ನೋಡೋಣ. ಅವತ್ತು ನರ್ಮದಾ ಅಂತ ಹೋಗಿ ನಾಮರ್ದ ಅಂತ ಓದಿದ್ದೇವೆ ನಾವು. ಹೋದು ಈಗ ನಡಿ ಇದಕ್ಕೆ ನಡಿ ನಡಿ ನಡಿ. ಸಿಎಂ ಸಿದ್ದರಾಮಯ್ಯ ಕೂತವ್ರೆ, ಸಿಎಂ ಸಿದ್ದರಾಮಯ್ಯ ಕೂತವ್ರೆ ಆಯ್ತಾ ನಡ್ರಿ. ಏ ಟಿಕೆಟ್ ವಾಪಸ್ ಕೊಡ ಅಣ್ಣ. ನಾವು ನಡ್ರಿ ಇದಕ್ಕೆ ಬೆಳಗೊಳದವ್ರು ಕಣಪ್ಪ, ಕಾಣಿಸ್ತಾಕಣ ಇಲ್ಲೇ ನೋಡಪ್ಪ ಆಯ್ತು. ಅವನು ರಾತ್ರಿ ಹೊತ್ತು ಮಾತ್ರ ಕಾಣಿಸಲ್ಲ ಅನ್ಕೊಂಡಿದ್ದೆ, ಬೆಳಿಗ್ಗೆ ಹೊತ್ತು ಕಾಣಿಸಲ್ಲ. ಗೊತ್ತಿಲ್ಲ ಆ ಕಡೆಯಿಂದ 50 ರೂಪಾಯಿ ಟಿಕೆಟ್ಗೆ ಸಿದ್ದರಾಮಯ್ಯ ಎಲ್ಲ ಕರ್ಸ್ಬಿಟ್ಟ ಪಾಪ ಸಿಎಂ ನ. ನಡ್ರಿ ನಡ್ರಿ ಅಂತ ಹೇಳ್ತಾವನೆ. ನಾನು ಹೋದ್ರೆ ಅವನು ನಾವು ಮೈಸೂರು ರಾಜ ವಂಶ ಅನ್ಬಿಡ್ತಿದ್ದೆ ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ. ನಾವ್ ಯಾವತ್ತು ಮೈಸೂರು ರಾಜ ವಂಶದವರು ಅಂತ. 50 ರೂಪಾಯಿ ಬೆಂಗಳೂರಿಂದ ಬಲ್ಮುರಿ ಫಾಲ್ಸ್ಗೆ ಈಜೊಡೆಯೋಣ ಅಂತ ಬಂದ್ರೆ ಇಲ್ಲಿ ನೋಡಿದ್ರೆ ನೀರೇ ಇಲ್ಲ, ಫುಲ್ ಕಡಿಮೆ ಆಗ್ಬಿಟ್ಟಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ ನೀರಿತ್ತು, ಅವಾಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆದರೆ ಈ ಸಲ ಬಂದಾಗ ಫುಲ್ ನೀರು ಕಡಿಮೆ ಇತ್ತು, ಏನು ಮಾಡೋಕ್ಕಾಗಲ್ಲ. ಸೊ ಪ್ಲಾನ್ ಚೇಂಜ್, ಇಲ್ಲಿಂದ ಬೇರೆ ಕಡೆ ಹೋಗೋಣ. ಹಾಳ ಹೋದ್ರೆ ಮುಂದೆ ಮಕ್ಕಳ ಸವಾಸ ಮಾಡಿ ಪ್ಯಾಂಟು ಶರ್ಟು ಸಾಮಾನು ಈಗ ಎಲ್ಲ ಒದ್ದೆ ಆಗೋದು. ನೀನೇ ನಾನು ಈ ತರ ಎಲ್ಲ ಕೆಲಸ ಮಾಡಲ್ಲ. ನಮ್ಮಲ್ಲಿ ಒಬ್ಬನೇ ನೋಡು ಅಲ್ಲಿ ತೋರ್ಸೋಣ ಸರಿಗೆ ನೀನ ಮಗನೇ ಮಾಡೋ ಕೆಲಸ ಇದಲ್ಲ. ಉಂಗ್ರ ಹುಡುಕ್ತೀನಿ ಅಂದ್ಬಿಟ್ಟು ಶಂಕ ಸಿಕ್ತು ತೋರ್ತಾನೆ, ಏಡಿ ಹುಡುಕ್ತೀನಿ ಅಂದ್ಬಿಟ್ಟು ಏಡಿ ಅಲ್ಲ ನನ್ ಮಗ ಕಲ್ಗೋಲ್ ನೋಡು, ಅಕ್ಷರ ಕಾಲ ಎಷ್ಟು ಇಷ್ಟವನೆ. ಇವ್ನಿಗೆ ನನ್ ಮದ್ವೆಲಿ ಬಟ್ಟೆ ಕೊಡ್ಸೋಣ ಅಂತಿದ್ದೆ, ಕಾಚನು ಕೊಡ್ಸಲ್ಲ ಇವ್ನಿಗೆ. ಹುಷಾರ್ ಕಂಡ್ರಲ್ಲ ಹುಷಾರ್ಲಿ. ಆಮೇಲೆ ಯಾರೋ ಬಂಡೆ ಬಿದ್ದೋಯ್ತು ಅಂತ ಬಂದ್ಗಿಂದವರು ನೀರು ಎಗ್ರುಬಿಟ್ಟು ಚುಮ್ಬಿಟ್ಟು, ನಾನು ಅವಾಗ ನನ್ನ ತಮ್ಮ ಬಿದ್ದೋದ ಅಷ್ಟೇ, ಬಂಡೆ ಬಿದ್ದಿಲ್ಲ. ಅಯ್ಯಪ್ಪ ಏನ್ರಲ್ಲ ಅದು, ತೋರ್ಸೋದು ಕ್ಯಾಮ್ರಾ ತೋರ್ಸು ನೋಡಿ. ಶಂಖ ಸಿಕ್ಕಿದ್ದು, ಉಂಗ್ರ ಸಿಕ್ತಂದು ನಡೀಲಿ ಮುದೇವಿ. ಬೇಜಾನ್ ಅಲ್ಲ, ಯೂಟ್ಯೂಬ್ ಚಾನಲ್ ತೆಗ್ದಿದ ತಕ್ಷಣ ಬೇಜಾನ್ ಮಾತಾಡ್ತಾನೆ. ಮೊದ್ಲು ಉಸಿರುಳ್ಳಿ ಇದ್ದಂಗಿದ್ದ, ಈಗ ಬೆಳ್ಳುಳ್ಳಿ ಸಿಡಂಗ್ ಸಿಡಿತಾವನೆ. ನಾವು ಗೊತ್ತಲ್ಲ ಮಂಡ್ಯ ಐಕ್ಲು, ಇವನ್ ಯಾಕೋ ಅಯ್ಯೋ ಶಾಕ್ ಹೊಡಿತಾ ಹೆಂಗಾಡ್ತಾವ್ ಗೊತ್ತಾ, ಇಲ್ಲೇ ಹಿಂಗೆ ಡ್ಯಾನ್ಸ್ ಎಲ್ಲ ಆಡ್ತಾವನೆ. ನಾನ್ ಏನಾದ್ರು ವೈರ್ ಗಿರ್ ಏನಾದ್ರು ಬಿಟ್ಟವ್ರ ಕರೆಂಟ್ ತೆಗಿಯಕ್ಕೆ KRS ಅಲ್ಲಿ ಇದು ಯಾವ್ದ್ರಲ್ಲಿ ತೆಗಿಯೋದು ಶಿವನ ಸಮುದ್ರ ಬಿಟ್ಟವ್ರ, ಇಲ್ಲಿ ಕರೆಂಟ್ ತೆಗಿತಾವ್ರ. ಇವ್ನ್ಗೇನೋ ಹೊಡೆದ ಬಡಿಯೋಣ ಅಂತಿದೆ. ಬಿಡ್ಬೇಕಲ್ಲ, ಅವ್ನ್ ಅಲ್ಲೇ ಬಡಿದ್ರೆ ಬಿಟ್ಬಿಡ್ತಾನೆ. ಅವ್ನ್ ಅದೇ ಸ್ಟ್ರಾಂಗು, ಹಂಗೆ ಬಡ್ದೇಡ್ಕೆ ಅವಂದು ಎಲಕ್ಕೆ ಬೆಳಕ್ ಕಪ್ಪ
ಅದು ನಂದಲ್ಲ ನಿಂದು ಕಣ್ಲ. ಚಿಕ್ಕ ವಯಸ್ಸಿಂದಲ್ಲ ನಿಂದು ಈಗಿನ ಚಡಿನೇ ಅದು ಉದ್ರೋಗದ್ ನೋಡು. ನಿಂದು ಕಣಲ್ಲ ಇದು ನಂದಲ್ಲ. ಅದು ಚೇತದಲ್ಲ ಕಣ ಯಾಕಳು ಅವ್ನಿಗೆ ಚಡ್ಡಿ ಹಾಕೋ ಅಭ್ಯಾಸನೇ ಇಲ್ಲ. ಏನು ನೀರಲ್ಲಿ ಅವತ್ತು ನೀರಲ್ಲಿ ಅವತ್ತು ಪಿಂಕಿ ಅಕ್ಕ ಶ್ರುತಿ ಅಕ್ಕನೆಲ್ಲ ಒಳ್ಳೆ ಬಟ್ಟೆ ಜಾಲಿಸ್ದಂಗ ಇಷ್ಟಲ್ಲ ಮುಳುಗು ಇದ್ ಮಾಡ್ದಲ್ಲ ಅದು ಮರ್ತೋಗ್ಬಿಟ್ಟ. ಕರೆಕ್ಟ್ ಅಳ್ಸೋಗಿ ಅವ್ರು ಅದಕ್ಕೆ ಎಷ್ಟು ಮಾಡೋದು ಮನೆಗೆ. ಮಗನೇ ಹೇಳ್ತಿದ್ರು ವಿಡಿಯೋ ಆಯ್ತೈತೆ ಕೊಡ್ತೀನಿ ಅವ್ರಿಗೆ. ಅವ್ರಿಬ್ರು ಪಕ್ಕ ಅಕ್ಕಪಕ್ಕ ಮಕ ನೋಡ್ಕೊಂಡ್ರು. ಕೊನೆ ನೋಡಿದ್ರ ಅಪ್ಪು ಮತ್ತೆ ಅವನು ಸುಶಾಂಕ್ ಹತ್ರ ಹೋಯ್ತಲ್ಲ ಅವ್ರಿಬ್ರ ಹತ್ರ. ಬೇಡವೇನೋ ಏನ ಅಮ್ಮ ಭಯ ಆಗ್ತಾ ಇದೆ, ಅಮ್ಮ ಭಯ ಬರ್ರ ಹೋಗ್ಬಿಟ್ಟು ಬರೋಣ ಅದೊಂದ್ ರೋಡ್ ನಡ್ಕೊಂಡ್ ನಡ್ಕೊಂಡು ಹೋಗೋಣ. ಭಯ ಆಗ್ತಾ ಇದೆ ಗುಮ್ಮ. ಅಲ್ಲ ಮಸ್ತ್ ಐತೆ ಅಂತ ಹಾಕೋಣ, ನೀರೇ ಇಲ್ವಣ್ಣ, ನೀರ್ ಐತೆ ಅಂತ ಫಸ್ಟ್ ಹಾಕೋಣ. ಸುಮ್ನೆ ನಡೆ ಶಿವನ ಸಮುದ್ರಕ್ಕೆ ಹೋಗೋಣ, ಒಳ್ಳೆ ಚೆನ್ನಾಗಿರುತ್ತಲ್ಲ. ಯಾವಣ್ಣಂದು ಯಾರೋ ಹೋಗಲ್ಲ ಎಂದಿದ್ದು ಗೊತ್ತೇನಾ? ನೋಡಿದ್ದೀರ ನೀನು ಶಿವನ ಸಮುದ್ರ? ಕರೆಕ್ಟ್ ಅವ ಸಮುದ್ರ ಅಂದ್ಬಿಟ್ಟು ಕರ್ಕೊಂಡು ಶಿವನ ಸಮುದ್ರಕ್ಕೆ ಹೋಗೋಣ ಅಂತ ಕರ್ಕೋದ. ಅಲ್ಲಿ ಹೋದ್ಮೇಲೆ ಈ ಸಮುದ್ರ ಎಲ್ಲ ಅಂತವ್ರೆ, ಇದೇ ಶಿವ ಸಮುದ್ರ ಮೋಸ ಮಾಡ್ತೀರಾ, ಸಮುದ್ರ ಅಂದ್ರೆ ಇಲ್ಲಿ ಫಾಲ್ಸ್ ಐತೆ, ಇದು ಶಿವನ ಫಾಲ್ಸ್ ತಾನೆ ಅಂತವ್ರೆ. ಶಿವನು ಇಲ್ಲ ಸಮುದ್ರನೂ ಇಲ್ಲ ಅಂತವ್ನೆ. ಇವನು ಮುರುಡೇಶ್ವರ ಅನ್ಕೊಂಡ್ಬಿಟ್ಟವನೆ, ಶಿವ ಸಮುದ್ರ ಇರೋ ಶಿವನ ಸಮುದ್ರ. ಬಿಟ್ಟು ಸೋಂಬೇರಿ ನನಗ ನಂಗೆ ಬಟ್ಟೆನೆ ಬೇಡ, ಅದು ನೀಚೆ ಹೊಡಿಯಲ್ಲ ಅಂದ. ಹಂಗೆ ಎತ್ಕೊಂಡು ಐರನ್ ಮಾಡಿ ಇಟ್ಟಿರಕ್ಕ. ಯಾರಿಗಾದ್ರೂ ಕೊಟ್ಟು ಕಳ್ಸ್ಬಿಡಕ್ಕ. ಅಕ್ಕ ಇಷ್ಟೊತ್ತು ನಿನ್ಗೆ ಬೈತಿದ್ದ ಚೇತು, ವಿಡಿಯೋ ತೋರಿಸ್ತೀನಿ ಸುಮ್ನಿರು, ನೀನ್ ಸುಳ್ಳು ಹೇಳ್ಬೋದು ಈಗ ಇಲ್ಲ ಕಣಕ ಅಂತ. ಅದ್ರ ವಿಡಿಯೋ ಐತೆ, ಇವನೇ ಹೇಳಿದ್ದು ಹಂಗ ಹೇಳು ಅಂತ. ನನ್ನ ಮಗನೇ. ಯಾಕಂದ್ರೆ ನಾವು ಕೋಪ ಮಾಡ್ಕೊಳಲ್ಲ, ಬೇಜಾರ್ ಮಾಡ್ಕೊಳಲ್ಲ, ತಲೆ ಕೆಡ್ಸ್ಕೊಳಲ್ಲ, ಎಂತೆಂತವ್ರನ್ನ ಬಿಟ್ಬಿಟ್ಟಿದೀವಿ. ಅವ್ರು ಸೀರಿಯಸ್ ಆಯ್ತು, ಅವ್ರು ಸುಮ್ನೇರು. ಏನಿಲ್ಲ ಅಕ್ಕ, ಲಾಸ್ಟ್ 3 ಹೋದಾಗ ಇವನು ಈಜಾಡ್ಗಳು ಅಂತ ಮರ್ತೋಗಿದ್ದೀನಿ, ಗ್ಯಾಪ್ ಇಲ್ಲ ಅಂತ. ಪಿಂಕಿ ಅಕ್ಕ ಶ್ರುತಿ ಅಕ್ಕನ ಬಟ್ಟೆ ಎಸ್ದಂಗ ಅಜ್ಜಿ ಜಾಲಿಸ್ತಲ್ಲ ಅಂತ ಹೇಳಿದ ಅಷ್ಟೇ. ಅದಾದ್ಮೇಲೆ ಏನಂದೆ, ಅವ್ರ ಮೇಕಪ್ ಎಲ್ಲ ಅಳ್ಸೋಗ್ಬಿಟ್ಟು ಸುಶಾನು ಮತ್ತೆ ಅಪ್ಪು ಇಬ್ರು ಇವ್ರು ನಮ್ಮಮ್ಮ ಅಲ್ಲ ಅಯ್ಯೋ ಅಂತ ಓಡ್ಬಿಟ್ರು ಅಂತೇನೇನೋ ಅಂದೆ. ನಾನೇ ಓಡಿಸ್ಕೊಂಡ್ ಬಂದಿದ್ದೀನಿ. ಅಲ್ಲ ನೈಟ್ ಕೆಲಸ ಮಾಡ್ಕೊಂಡು ನೀವ್ ಮಲ್ಕೊಂಡ್ ಬಂದವ್ರೆ, ಇವ್ರನ್ನು ಕರ್ಕೊಂಡ್ ಮತ್ ನಾನೇ ಓಡಿಸ್ಕೊಂಡ್ ಬಂದಿದ್ದೀನಿ. ಬೇಡ ಬೇಡ ಅಂದು ಅಲ್ಲ ಬೇಡ ಬೇಡ ಅಂದ್ರೆ ಮೈಸೂರ್ಗೆ ಹೋಗೋಣ ಅಂತಿಲ್ಲ, ಇನ್ನೊಂದ್ಸಲ ಮೈಸೂರು ಅನ್ಬಾರ್ದು ನೀನು. ಮೈಸೂರು ಜ್ಯೂಸ ಬಡಿಸ್ಬೇಕು. ಯಾವಾಗ ನಾನಲ್ಲ ನಮ್ಮ ಮಾಮ ಮಾಡಿದ್ದು ಕೇಳ್ರಿ. ಮಾತಾಡ್ತವ್ರೆ, ನಮ್ಮ ಹುಡುಗಿ ನೋಡ್ಬೇಕು ಮೈಸೂರು ನಡೀರಿ, ನಮ್ಮ ಹುಡುಗಿ ನೋಡ್ಬೇಕು ಮೈಸೂರು ನಡೀರಿ ಅಂತಾನೆ. ಮಾತಾಡ್ತವ್ರೆ ಹೇಳ್ತಾನೆ. ಅದ್ಯಾರಲ್ಲ ಮೈಸೂರು ಹುಡುಗಿ ಅಂದ್ರೆ ನನ್ನ ಹೆಂಡತಿ ಕಳ್ಳ, ಚಿಕ್ಕ ಹೆಂಡತಿ ಕಳ್ಳ, ದೊಡ್ಡ ಹೆಂಡತಿ ಕಳ್ಳ, ಅದೇ ದೊಡವ ದೋಸೆ ಕೊಡು ಹಂಗೆ, ದೊಡ್ಡ ಹೆಂಡತಿ ದೋಸೆ ಕೊಡು, ಚಿಕ್ಕ ಹೆಂಡತಿ ಚಟ್ನಿ ಕೊಡು ಅಂತಾನೆ. ಬಿಡ್ದಿ ತಟ್ಟೆ ಇಡ್ಲಿ ಬಿಡ್ದಿ ತಿಂದ, ಮದ್ದೂರ ಹೋದ್ರಾಯ್ತು ನಮ್ದ ಅವನ್ ತಾನೆ ಚೇತದು. ಕಾಲ ಮಿಂಚಿಲ್ಲ, ಅಲ್ಲೇ ಯಾರ್ಗಾರ ಕೊಟ್ಬಿಟ್ಟು ಹಂಗಲ್ಲ, ನೀನ್ ಯಾಕೆ ಇಲ್ಲೇ ಐತೆ ಯಾಕೆ ಎತ್ಕೋಗಿಲ್ಲ ಅಂದೆ. ಬಟ್ಟೆ ಎತ್ಕೋಗಿದ್ರೆ ಎಷ್ಟ್ ಕಡೆ ಬಂದಿರಿ ಅನ್ಬೇಕಾನೆ. ಅವಾಗ ನಾವ್ ಬಂದೇ ಇಲ್ಲ, ಯಾರು ಎತ್ಕೋದ್ರು ಅಂತಿದ್ದು. ಹಂಗ ಹೇಳ್ಬೇಕು ತಾನೆ. ಯಾರಪ್ಪ ಇಕ್ಕತ್ತಾರ ಇಲ್ಲಿ, ಎಷ್ಟ್ ಬಿಡು. ಅಯ್ಯೋ ಮನೆ ಮಕ್ಳ ಅಕ್ಕ ನೀನ್ ಇಟ್ಟಿರಕ್ಕ. ಇನ್ನೊಂದ್ಸಲ ನೀನ್ ಇಟ್ಟಿದ್ದಕ್ಕೆ ಏನ್ ಪ್ರಯೋಜನ ಆಯ್ತು ಹೇಳು. ಇವ್ ನನ್ ಮಗನೇ ಬೋಳಿ ಮಗ ಹೇಳಿದ್ದು, ಬಿಡ ಪಿಂಕಿ ಅಕ್ಕ ಇಟ್ಟಿರಲ್ಲ, ಇದೋಳಲ್ಲ ಬೆಳಗ್ಗೆ ಅಲ್ಲ ಹೇಳಿದ್ದು. ಅಲ್ಲ ಅದ್ರ ಪಕ್ಕ ಚಪ್ಲಿ ಬೇರೆ ಸೇರ್ಸಿ ಇಟ್ಟಿದ್ದೆ. ಅವನು ಚಪ್ಲಿ ಎತ್ಕೊಂಬಂದ. ಈ ಜೋಡಿಗಂತೂ ಆಗ್ಲಿಲ್ಲ. ಅಟ್ಲೀಸ್ಟ್ ಬೆಂಗಳೂರಿಗೆ ಹೋಗಕ್ ಮುಂಚೆ KRS ಬ್ಯಾಕ್ ವಾಟ್ ಹತ್ರ ಅಲ್ಲಿ ಫಿಶ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಹೇಳ್ದ. ಸೊ ಇವಾಗ ಅಲ್ಲಿ ಫಿಶ್ ತಿನ್ನಕ್ ಹೋಗ್ತಾ ಇದೀವಿ, ಬನ್ನಿ ಹೇಗಿದೆ ಅಂತ ಅಲ್ಲಿ ನೋಡೋಣ. ವಾಹ್, ಫಿಶ್ ಮಾತ್ರ ಫುಲ್ಲು ಫ್ರೆಶು. ನಾವು ಬಂದಾಗ ಮೀನ್ನ ಕ್ಲೀನ್ ಮಾಡಿ ಮಸಾಲೆ ಹಚ್ಚಿ ಇಡ್ತಾ ಇದ್ರು, ನೋಡ್ತಾ ಇದ್ರೆ ಇದೇ ನೀರಲ್ಲಿ ಕ್ಲೀನ್ ಮಾಡಿದ್ರು. ನೋಡಿ ಇಲ್ಲಿ ಕುತ್ಕೊಂಡು ತಿನ್ನೋಕೆ ಆಂಬಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ. ನೀವು ತವಾ ಫ್ರೈ ತಿಂದಿರ್ತೀರಾ, ಫಿಶ್ ಕಬಾಬ್ ತಿಂದಿರ್ತೀರಾ, ಬಟ್ ಈ ತರ ಫಿಶ್ನ ನೀವು ತಿಂದಿರೋಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಇವ್ರು ಮಾಡೋದು ಡಿಫ್ರೆಂಟ್ ಆಗಿ ಮಾಡ್ತಾರೆ.
ಇವರು ಫಿಶ್ನ ಮೊದಲು ಆಯಿಲ್ ಫ್ರೈ ಮಾಡಿ ಅದಾದ್ಮೇಲೆ ಗೋಬಿ ಮಂಚೂರಿಗೆ ಮಸಾಲೆ ಹಾಕಿ ಫ್ರೈ ಮಾಡ್ಕೊಡಲ್ವ ಆ ಥರ ಫ್ರೈ ಮಾಡಿಕೊಟ್ರು. ಮಾತ್ರ ಸಕ್ಕತ್ತಾಗಿದೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಇಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಆಂಬಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ. KRS ಬ್ಯಾಕ್ ವಾಟರ್ ಹೋಗುವಾಗ ಈ ಕಬಾಬ್ ಅಂಗಡಿ ನಿಮಗೆ ಸಿಗುತ್ತೆ. ಇದಾಗಿತ್ತು ನಮ್ಮ ವೀಕೆಂಡ್ ಬ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು.